1 ವರ್ಷದ ಹಿಂದಷ್ಟೇ ಪೈಪ್ಲೈನ್ ಕಾಮಗಾರಿಗೆ ಒಬ್ಬ ಬಾಲಕ ಬಲಿಯಾಗಿದ್ದ. ಕಾಮಗಾರಿಗೆ ತೆಗೆಯಲಾಗಿದ್ದಂತಹ ಹೊಂಡಕ್ಕೆ ಬಿದ್ದು SSLC ಬಾಲಕ ಸಾವನ್ನಪ್ಪಿದ್ದ. ಈಗ ಕೂಗಳತೆ ದೂರದಲ್ಲೇ 14 ವರ್ಷದ ಪ್ರೀತಮ್ ಕೂಡ ಸಾವನ್ನಪ್ಪಿರೋದು. ಒಂದರ ಮೇಲೆ ಒಂದೊಂದರದೇ ಘಟನೆ ಆಗ್ತಾ ಇದ್ರೂ ಕೂಡ ಜಲಮಂಡಳಿ ಈ ರೀತಿಯಾದಂತಹ ಒಂದು ನಿರ್ಲಕ್ಷ್ಯವನ್ನು ವಹಿಸಿರೋದು ಯಾಕೆ ಅನ್ನುವಂಥದ್ದು ಪ್ರಶ್ನೆ. ಅದೇ 1 ವರ್ಷದ ಹಿಂದೆ SSLC ಸ್ಟೂಡೆಂಟು ಇದೆಲ್ಲ ಈ ಪೈಪ್ಲೈನ್ ಬತ್ತಿದ್ದು, ಹೊಸ ಪೈಪ್ಲೈನ್ ಬಂದಾಗ ಇದೆಲ್ಲ ಓಪನ್ ಹಂಗೆ ಬಿಟ್ಬಿಟ್ಟಿದ್ರು. ಆ ನೀರು ತುಂಬಿದರಿಂದ ಬೇಸಿಗೆ ಟೈಮಲ್ಲಿ ಹುಡುಗರು ಸ್ನಾನ ಮಾಡಕ್ಕಂತ ಬಂದ್ಬಿಟ್ಟು ಒಬ್ಬ ಹುಡುಗ ಅಲ್ಲೇ ಡೆಡ್ ಆಗ್ಬಿಟ್ಟ. 4 ಜನ ಈಜಿಗೆ ಬಿದ್ದಿದ್ರು. ಅದರಲ್ಲಿ ಒಬ್ಬ ಹುಡುಗ ಕೆಸರಲ್ಲಿ ಓದ್ಕೊಬಿಟ್ಟ. ಗುಂಡಿ ಅಂತಂದ್ರೆ ಎಲ್ಲ ಓಪನ್ ಬಿಟ್ಟಿದ್ರು. ಈ ಪೈಪ್ಲೈನು ಕೆಲಸ ಮಾಡ್ತಾ ಇದ್ರಲ್ಲ, ಎಲ್ಲ ಪೈಪ್ಲೈನು ಎಲ್ಲ ಬಂದು ಈ ನೀರು ಬರ್ತಾ ಇರೋದ್ರಿಂದ ಅದು ನೀರು ಸ್ಟಾಪ್ ಆಗ್ಬಿಟ್ಟು ಮುಂದಕ್ಕೆ ಪಾಸ್ ಆಯ್ತಿರಲಿಲ್ಲ. ತೊಟ್ಟಿ ಥರ ಅದು ಹುಡುಗರು ಅದು ಇತ್ತದು. ಈ ಹುಡುಗರು ಗೊತ್ತಾಗ್ಲಿಲ್ಲ, ಈ ಆಳೇನೋ ಗೊತ್ತಾಗ್ಲಿಲ್ಲ. ಆ ಬೇಸಿಗೆ ಟೈಮಲ್ಲಿ ಏನೋ ಸ್ನಾನ ಮಾಡೋಂಥ ಬಿಟ್ಟು ಬಿದ್ದಿದ್ದಾರೆ. ಅದು ಜಾಸ್ತಿ 1 ವರ್ಷ ಆಯಿತು. SSLC ಟೈಮಲ್ಲಿ ಇದೇ 1 ವರ್ಷ ಕರೆಕ್ಟಾಗಿ ಆಯಿತು. ಈ ಥರ ಹಿಂಗೆ ಓಪನ್ ಇದ್ರಲ್ಲಿ ಆಗ್ತಲೇ ಇರ್ತದಲ್ಲ. ಇದಕ್ಕೆಲ್ಲ ಜಲಮಂಡಳಿ ನಿರ್ಲಕ್ಷ್ಯನೇ ಕಾರಣ. ಅಧಿಕಾರಿ ಇದು 4 ವರ್ಷದಿಂದ ಮಾಡ್ತಾ ಇದ್ದಾರೆ. 4 ವರ್ಷ ಇದು ಪರಿಸ್ಥಿತಿಗೆ ಕೆಲಸನೇ ಮುಗಿಸಲ್ಲ ಅವರು. ಸೇಫ್ಟಿ ಮೆಷರ್ಸ್ ಎಲ್ಲೂ ಇಲ್ಲ. ಒಂದು ಡೆತ್ ಆದ್ಮೇಲೆ ಅವರು ಮತ್ತೆ ನಿರ್ಲಕ್ಷ್ಯ ಮಾಡಿದ್ರು ಅಂತ ಅನ್ಸಲ್ಲ. ಅದು ಜಲಮಂಡಳಿ ಅಧಿಕಾರಿನೇ ಕೇಳಬೇಕು, ಅವ್ರ ಮೇಲೆ ಆಕ್ಷನ್ ಮಾಡಬೇಕು. ಸ್ಥಳೀಯರು ಇದ್ರ ಓಪನ್ ಇದ್ರೆ ಆಗಲ್ವೇ? ಈಗ ಇಲ್ಲಿ ಒಂದು ತಾತ್ಕೂಲಲ್ಲಿ ಸರ್ಕಾರಿ ಸ್ಕೂಲ್ ಇದೆ. ಎಲ್ಲ ಈ ಸುತ್ತಮುತ್ತ ಮಕ್ಕಳೆಲ್ಲ ಅಲ್ಲೇ ಹೋಗೋದು, ಸ್ಕೂಲ್ಗಳಿಗೆ ಹೋಗೋದು. ಎಲ್ಲ ನಡ್ಕೊಂಡೇ ಹೋಗ್ತಾರೆ, ಸ್ಕೂಲ್ಗಳಿಗೆ ನಡ್ಕೊಂಡೇ ಹೋಗ್ತಾರೆ. ಇವಾಗ ಇಲ್ಲೂ ನೀರು ಹೋಗ್ತಾ ಇರ್ತದೆ. ಈಗ ಈ ಕಡೆನೂ ನೀರು ಹೋಗ್ತದೆ. ಆ ಹುಡುಗರು ಏನು ಗೊತ್ತಾಗ್ತದ? ಏನೋ ನೀರು ಹೋಗ್ತಾ ಇದೆ ಅಂತ ಆಟ ಆಡಕ್ಕೆ ಹೋದ್ರು, ನೀರು ಮುಟ್ಟಕ್ಕೆ ಹೋದ್ರು. ಅದ್ರಲ್ಲಿ ಏನಾದ್ರು ಕೊಚ್ಕೊಂಡ್ರೆ ಯಾರು? ಜಲಮಂಡಲನೇ ಕಾರಣ. ಅಧಿಕಾರಿಗಳ ಮೇಲೆ ಆಗ್ತಾ ಇರೋದು. ಅಲ್ಲ ಸರ್, ಅದು ಓಪನ್ ಇತ್ತಲ್ಲ, ಅದ್ರ ಬಗ್ಗೆ ಯಾರು ಅಧಿಕಾರಿಗಳಿಗೆ ಗಮನ ಅವ್ರ ನಿರ್ಲಕ್ಷ್ಯನೇ ಕಾರಣ. ಅಲ್ಲ, ನೀವು ಯಾರಾದ್ರೂ ಸ್ಥಳೀಯರ ಗಮನ ತರೋಕೆ ಪ್ರಯತ್ನ ಏನಾದ್ರು ಪಟ್ಟಿದ್ರಾ? ಹೇಗೆ? ಇಲ್ಲ, ಅದ್ರ ಬಗ್ಗೆ ಯಾರು ಗಮನ ಕೊಟ್ಟು. ಆಗಲೇ ಹೇಳಿದಾಗೆ ಮೊದಲನೇ ಬಾರಿಗೆ ಈ ರೀತಿಯಾದಂಥ ಒಂದು ಅವಘಡ ಸಂಭವಿಸಿದೆ ಅಂತಂದರೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರೆ ಮುಂದಿನ ದಿನಗಳಲ್ಲಿ ಅಂತ ಹೇಳ್ಬೋದು. ಬಟ್ 1 ವರ್ಷಗಳಿಂದ, ಅನೇಕ ವರ್ಷಗಳಿಂದ, ಇನ್ಫ್ಯಾಕ್ಟ್ ಪ್ರೀತಮ್ನ ಒಂದು ಸಾವಿದೆಯಲ್ಲ, ಇದು 5ನೇ ಸಾವು. ಜಲಮಂಡಳಿಯ ಕಾಮಗಾರಿಯಿಂದಾಗಿ ಬಲಿಯಾಗಿರುವಂಥ 5ನೇ ಜೀವ ಪ್ರೀತಮ್ದು. ಇಷ್ಟಾದರೂ ಕೂಡ ಅಧಿಕಾರಿಗಳು ನಮಗೆ ಗೊತ್ತಿಲ್ಲ, ನಾವು ಮಾಹಿತಿಯನ್ನು ಪಡ್ಕೊಂಡು ಮಾತಾಡ್ತೀವಿ, ತನಿಖೆಯನ್ನು ಮಾಡ್ತೀವಿ ಅನ್ನುವಂಥ ಒಂದು ಹಾರಿಕೆಯ ಉತ್ತರ ಕೊಡ್ತಾರೆ ಅಂತಂದರೆ ಅಧಿಕಾರಿಗಳು ಸೀರಿಯಸ್ ಆಗಿ ಕೆಲಸ ಮಾಡ್ತಿದ್ದಾರಾ ಅಥವಾ ಸುಮ್ಮನೆ ನಾಮಕೆ ವಾಸ್ತೆ ಬರಬೇಕು, ಸಂಬಳಕ್ಕೋಸ್ಕರ ಏನೋ ಒಂದು ಅಟೆಂಡೆನ್ಸ್ ಹಾಕಬೇಕು ಅಂತ ಈ ಒಂದು ಕೆಲಸವನ್ನು ಮಾಡ್ತಿದ್ದಾರಾ ಅಂತ. ನೋಡಿ, ಒಂದು ಮಗು ಕಳ್ಕೊಂಡಿದ್ದಾರೆ ತಂದೆ ತಾಯಿ. ಆ ತಾಯಿ ಹೇಳ್ತಾರೆ, ಮಗನಿಗೆ ಅಂತಿಮ ವಿಧಿವಿಧಾನ ಮಾಡೋದಕ್ಕೂ ಕೂಡ ಆಗ್ತಾ ಇಲ್ಲ, ಆತನ ದೇಹ ಕೊಳೆತು ಹೋಗಿದೆ. ಇಂಥ ಸಂದರ್ಭದಲ್ಲೂ ನಮ್ಮ ಮನವಿಯನ್ನು ಯಾರು ಕೂಡ ಸ್ವೀಕರಿಸ್ತಾ ಇಲ್ಲ ಅನ್ನುವಂಥ ಸಿಟ್ಟು ಅವ್ರಿಗಿದೆ. ಮತ್ತೊಮ್ಮೆ ಡೀಟೇಲ್ಸನ್ನು ಕೊಡೋದಕ್ಕೆ ಜಾಯಿನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಚಂದನಾ ಶೆಟ್ಟಿ. ಚಂದನಾ, ಈಗ 1, 2 ಅಂದರೆ ಆಯಿತು, ಜಲಮಂಡಳಿ ಎಚ್ಚೆತ್ತುಕೊಳ್ಳುತ್ತೆ ಅಂತ ಹೇಳ್ಬೋದಾಗಿತ್ತು. ಬಟ್ ಅದೇ ಕಾಮಗಾರಿಯಿಂದಾಗಿ 5 ಬಲಿಯಾಗಿದೆ. ಇನ್ನು ಎಷ್ಟು ಬಲಿ ಆಗಬೇಕು ಅಂತ ಈ ಒಂದು ಚೆಕ್ ಲಿಸ್ಟ್ ಇಟ್ಟಿದ್ದಾರಾ? ಹಾಗಿದ್ರೆ ಇಷ್ಟಾದ್ಮೇಲೆ ನಾವು ಕೆಲಸ ಮಾಡ್ತೀವಿ ಅಂತ ಏನಾದರೂ ಅಧಿಕಾರಿಗಳು? ರಾಹುಲ್, ನಿಜಕ್ಕೂ ಅಂದ್ರೆ ಪ್ರೀತಮ್ ಪೋಷಕರು ಆರೋಪ ಮಾಡೋ ಪ್ರಕಾರ ಇಲ್ಲಿ ಪ್ರೀತಮ್ದೇ ಮೊದಲ ಸಾವಲ್ಲ, ಅನೇಕ ಸಾವುಗಳು ಕೂಡ ಆಗಿದೆ ಅನ್ನುವಂತ ಆರೋಪವನ್ನ ಮಾಡ್ತಾ ಇದ್ರು. ಅದ್ರ ಬಗ್ಗೆ ತನಿಖೆ ಕೂಡ ಆಗ್ಬೇಕು. ಆದ್ರೆ ಮತ್ತೊಂದು ಪ್ರಕರಣವನ್ನ ಗಮನಿಸೋದಾದ್ರೆ, ಈ ಪ್ರೀತಮ್ ಸಾವೇನಿತ್ತು ಅದರಿಂದ ಒಂದು 50 ಮೀಟರ್ ಮುಂದೆ ಬಂದಾಗ 1 ವರ್ಷದ ಹಿಂದೆ ಇದೇ ಜಾಗದಲ್ಲಿ ಕಾಮಗಾರಿ ನಡೀತಾ ಇದ್ದಂತ ವೇಳೆ ಒಂದು ಸಾವಾಗಿರುತ್ತೆ. ಆತ ಕೂಡ SSLC ಓದ್ತಾ ಇದ್ದಂತ ಒಬ್ಬ ವಿದ್ಯಾರ್ಥಿ. ಇಲ್ಲಿ ಕಾಮಗಾರಿ ಮಾಡುವಾಗ ಒಂದು ದೊಡ್ಡ ಹಳ್ಳ ತೋಡಿರ್ತಾರೆ. ಆ ಹಳ್ಳಕ್ಕೆ ಬಿದ್ದು ಆತ ಸಾವನ್ನಪ್ಪಿದ್ದ. ಅಂದ್ರೆ ಸ್ನೇಹಿತರ ಜೊತೆ ಈಜೊಡಿಯೋದಕ್ಕೆ ಅಂತ ಬಂದಿರ್ತಾನೆ. ಆತ ಅದೇ ಹಳ್ಳದಲ್ಲಿ ಬಿದ್ದು ಸಾವನ್ನಪ್ಪಿದ ಅನ್ನುವಂತ ಮಾಹಿತಿಯನ್ನ ಇಲ್ಲಿನ ಸ್ಥಳೀಯರು ಕೊಡ್ತಾ ಇರುವಂತದ್ದು. ಅದಕ್ಕೂ ಕೂಡ BWSSB ಅಧಿಕಾರಿಗಳೇ ನೇರ ಹೊಣೆ. ಅವರ ನಿರ್ಲಕ್ಷ್ಯಕ್ಕೆ ಬಾಲಕ ಸಾವನ್ನಪ್ಪಿದ್ದು ಅನ್ನುವಂತ ನೇರವಾದ ಆರೋಪವನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಇದು ಪ್ರೀತಮ್ ಸಾವು ಮೊದಲಾದ್ರೆ ಓಕೆ ಅಂತ ಅನ್ಬೋದಿತ್ತೇನೋ, ಆದ್ರೆ ಇಲ್ಲಿ ಪದೇ ಪದೇ ಈ ಹಿಂದೆ ಕೂಡ ಈ ರೀತಿ ಆಗಿತ್ತು, ಆಗ್ಲೂ ಕೂಡ ನಿರ್ಲಕ್ಷ್ಯವನ್ನು ಮಾಡಿ ಒಂದು ಜೀವ ಹೋಗಿತ್ತು ಅಂದ್ರೂ ಕೂಡ ಅಧಿಕಾರಿಗಳು ಎಚ್ಚೆತ್ಕೊಂಡಿಲ್ವಾ ಅನ್ನುವಂತ ಪ್ರಶ್ನೆ ಬರ್ತಾ ಇರುವಂತದ್ದು. ಅಂದ್ರೆ ಈ ನಿರ್ಲಕ್ಷ್ಯ ಸರಿ ಹೋಗ್ಬೇಕಂದ್ರೆ ಮತ್ತೆಷ್ಟು ಸಾವಾಗ್ಬೋದು. ನಮ್ಮ ಹಿಂಭಾಗದಲ್ಲಿ ಗಮನಿಸಬಹುದು BWSSB ಮುಖ್ಯ ಕಚೇರಿ ಇದು. ನಾನು ಆಗ್ಲೇ ಹೇಳಿದಾಗೆ ರಾಹುಲ್, ಇದು ಮುಖ್ಯ ಕಚೇರಿ. ಈ ಎದುರುಗಡೆನೆ ಈ ರೀತಿಯಾದಂತ ಒಂದು ಸಾವಾಗಿತ್ತು. ಅಂದ್ರೆ ಕಳೆದ 1 ವರ್ಷದ ಹಿಂದೆ, ಅಂದ್ರೆ ಇಲ್ಲಿಂದಾನೇ ಕಾವೇರಿ
ಕಾವೇರಿ ನೀರು ಪಂಪ್ ಆಗಿ ನೀರು ಸರಬರಾಜು ಆಗುವಂತ ಒಂದು ಮುಖ್ಯ ಕಚೇರಿ. ಈ ಮುಂಭಾಗದಲ್ಲಿ ಈ ಒಂದು ನಿರ್ಲಕ್ಷ್ಯ, ಇಲ್ಲಿ ಒಂದು ಸಾವಾಗಿದೆ, ಆದ್ರೂ ಎಚ್ಚೆತ್ಕೊಂಡಿಲ್ಲ. ಈಗ ಮತ್ತೊಂದು ಸಾವು, ಅಂದ್ರೆ ಬಾಳಿ ಬದುಕಬೇಕಾಗಿದ್ದಂತ ಮಕ್ಕಳನ್ನ ಕಳ್ಕೊಂಡ ಪೋಷಕರ ಸ್ಥಿತಿ ಬಗ್ಗೆ ಯೋಚನೆ ಮಾಡಿದ್ರೆ ನಿಜಕ್ಕೂ ಕಣ್ಣಲ್ಲಿ ನೀರು ಬರುತ್ತೆ. ಅಂದ್ರೆ ಕಣ್ ಮುಂದೆ ಆಡು ಬೆಳಿಬೇಕಾಗಿದ್ದಂತ ಹುಡುಗ ಈ ರೀತಿ ಯಾರೋ ಮಾಡಿದ ನಿರ್ಲಕ್ಷ್ಯಕ್ಕೆ ತಮ್ಮ ಮಕ್ಕಳನ್ನ ಕಳ್ಕೋಬೇಕು ಅಂತಂದ್ರೆ ಯಾರಿಗೆ ಆದ್ರೆ ನೋವಾಗುತ್ತೆ. ಈ ನಿರ್ಲಕ್ಷ್ಯ ಯಾವಾಗ ಮುಗಿಯುತ್ತೆ ಅನ್ನುವಂತ ಪ್ರಶ್ನೆ ಮಾಡ್ಬೇಕಾಗಿದೆ ರಾಹುಲ್.